ಇಲ್ಲಿಗೆ ಬಂದಿದೆ, ಏನು ಬೇಕು? ಪ್ರಮಾಣ ವಚನಕ್ಕೆ ರಾಜ್ಯಪಾಲರ ಹತ್ರ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಜ್ಞಾನೇಂದ್ರ ಅವರು, ನಾನು ಹೋಗಿದ್ವಿ. ರಾಜ್ಯಪಾಲರು ನಿನ್ನೆ ಹೇಳಿದ್ರು, ಇಲ್ಲ ಇದನ್ನು ಪ್ರಮಾಣ ವಚನ ಕೊಡಿಸ್ತೀವಿ ಅಂತೇಳಿ. ಸನ್ಮಾನ್ಯ ಸ್ಪೀಕರ್ ಆದಂಥ ಖಾದರ್ ಸಾಹೇಬರು ನನಗೆ ದೂರವಾಣಿ ಕರೆ ಮಾಡಿ, ಇವತ್ತು ಮಂಗಳೂರಿನಿಂದ ಬರ್ತಾ ಇದ್ದೀನಿ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ನೀವು ಅವೈಲಬಲ್ ಇರಿ, ನಿಮಗೆ ಪ್ರಮಾಣ ವಚನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸ್ಪೀಕರ್ ಸಾಹೇಬರು ನನಗೆ ಅಧಿಕೃತವಾಗಿ ಪ್ರಮಾಣ ವಚನವನ್ನು ಕೊಡ್ತಾ ಇದ್ದಾರೆ. ನಾನು ಪ್ರಮಾಣ ವಚನಕ್ಕಾಗಿ ಅವರು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿರುವಂಥ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಪ್ರಮಾಣ ವಚನವನ್ನು ಮಧ್ಯಾಹ್ನ ಬಹುತೇಕ 3 ಗಂಟೆ ಇರ್ಬೋದು ಅಂತ ಭಾವಿಸ್ತೇನೆ. 1 ರಿಂದ 3 ಅಂತ ಹೇಳಿದ್ದಾರೆ. ಆ ಗ್ಯಾಪ್ನಲ್ಲಿ ಎನಿ ಟೈಮ್ ಅವ್ರು ಕೊಡ್ತಾರೆ ಮತ್ತು ನಾನು ತಗೊಂತಾ ಇದ್ದೀನಿ. ಈಗ ರಾಜ್ಯಪಾಲರ ಬೆಳವಣಿಗೆ ಆಯ್ತು, ಅಷ್ಟು ಪ್ರಯತ್ನ ಬೇಕಾಗಿಲ್ಲ. ಇದು ಸ್ವಲ್ಪ ಹೈ ವೋಲ್ಟೇಜ್ ಥರ ತಗೊಂತಾ ಇದೆ. ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಗೆಲುವು ಸೋಲುಗಳು ಆಗ್ತಾ ಇರ್ತದೆ. ಇದೊಂದು ಹೊಸ ಸಂಪ್ರದಾಯ. ಸೋತ್ ಕೂಡಲೇ ಸರ್ಕಾರ ಇದೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ಇನ್ನು ಮುಂದೆ ಯಾವ್ದಾದ್ರು ಸರ್ಕಾರದ ಎದುರುಗಡೆ ಯಾರು ಬೈ ಎಲೆಕ್ಷನಿಗೂ ನಿಲ್ಲಂಗಿಲ್ಲ ಮತ್ತು ರೀಕೌಂಟು ಕೇಳಂಗಿಲ್ಲ. ಇದು ಎದುರುಗಡೆ ಗೆದ್ದಿರೋನ ಮಾನಸಿಕ ಸ್ಥಿತಿಯನ್ನು ಕೆಡಿಸುವಂಥ ಮತ್ತು ನಮ್ಮ ಅಧಿಕಾರಿಗಳಿದ್ದಾರೆ ಅಂಥೇಳಿ ಅವ್ರ ಮುಖಾಂತರ ನಮ್ಮ ಮೇಲೆ ಒಂದು ರೀತಿಯ ಪ್ರೆಷರ್ ಹಾಕುವಂಥ ವ್ಯವಸ್ಥೆ ನಡೆದಿದೆ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಇದು ಯಾವಾಗ ಈ ಲೆವೆಲ್ಲಿನ ತನಕ ಹೋಗ್ತಾ ಇದೆ FIR ಆಗೋದು, ಮತ್ತು ಸ್ಪೀಕರ್ ಅವರು ನಮಗೆ ಇಲ್ಲಪ್ಪ ನಾನು ಮಂಗಳೂರಲ್ಲಿದ್ದೀನಿ 2 ದಿನ ಬಿಟ್ಟು ಸಿಗ್ತೀನಿ ಅಂದಿದ್ರೆ ನಾವು ರಾಜ್ಯಪಾಲರ ಹತ್ರ ಹೋಗ್ತಿರ್ಲಿಲ್ಲ. ನಮಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ನನಗೆ ಹೋದಾಗ ಅವ್ರ ಪಾಪ ಊರಿಗೆ ಹೋಗಿದ್ದ ಕಾರಣನೂ ಇರ್ಬೋದು, ನಾನು ಅದಕ್ಕೆ ಇಲ್ಲ ಅಂತ ಹೇಳಲ್ಲ. ಅವರು ನಮ್ಮ ಕೈಗೆ ನನಗೆ ಭೇಟಿ ಮಾಡೋಕ್ಕಾಗದೇ ಇರೋದ್ರಿಂದ ಅವ್ರ ಕಚೇರಿಗೆ ಮತ್ತು ನಮ್ಮ ವಿಧಾನಸಭೆಯ ಕಾರ್ಯದರ್ಶಿಯವರ ಕಚೇರಿಗೆ ಎರಡಕ್ಕೂ ಅಧಿಕೃತ ಪತ್ರ ಕೊಟ್ಟು ಕೇಳಿದ್ದೀನಿ. ನಾನು ಅವ್ರ ಕಚೇರಿಗೆ ಕೊಟ್ಟಿದ್ದ ಪತ್ರದ ಆಧಾರನೂ ಇರ್ಬೋದು, ಇಲ್ಲ ರಾಜ್ಯಪಾಲರು ಕೊಟ್ಟ ಸಲಹೆಯೂ ಇರ್ಬೋದು. ಇವತ್ತು ಅವರು ನನಗೆ ಪ್ರಮಾಣವಚನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಮುಂಚೆನೇ ಹೇಳಿದ್ದೇನೆ, ಈಗ ಅವರಿಗೆ ಇನ್ನೊಮ್ಮೆ ಹೇಳ್ತೇನೆ, ಪ್ರಮಾಣವಚನ ಕೊಡ್ತೀನಿ, ಅದಕ್ಕಾಗಿ ಮಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿರೋ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಬಹಳ ಆಶ್ಚರ್ಯ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, CM 1983ಕ್ಕಿಂತ ಮುಂಚೆ ರೈತ ಸಂಘದ ಹೋರಾಟಗಾರರು. ಆಗ ನಾನು ರೈತ ಸಂಘದಲ್ಲಿದ್ದೆ. ಆಗ ಇವರು ಶಿವಕುಮಾರ್ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ಎಲ್ಲ ಬಂದವರು, ಭಾಳ ವರ್ಷಗಳ ರಾಜಕಾರಣದ ಅನುಭವ ಇರೋರು. ನನ್ನಂಥ ಒಬ್ಬ ಸಾಧಾರಣ ವ್ಯಕ್ತಿ ಈಗ MLA ಆಗಿ ಬಂದಿರೋನು, 8 ವರ್ಷದಿಂದ ಸೋತು ಬಂದಿದ್ದೀನಿ. ಯಾಕೆ ಇಷ್ಟೊಂದು ಹಠ ತಗೊಂಡು ಅವ್ರು ಹಂಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಹಿರಿಯರಿದ್ದಾರೆ, ನಾನು ಅವ್ರಿಗೆ ಪದೇ ಪದೇ ಕೇಳ್ತಾ ಇದ್ದೀನಿ, ತಾವು ಈ ಥರ ಎಲ್ಲ ಹೇಳಬೇಡಿ, ನೀವು ನಮ್ಮ ರಕ್ಷಣೆಗೆ ಬನ್ನಿ. ನೀವು ಒಂದು ಪಕ್ಷದ ಮುಖಂಡರ ಥರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳೋದು ಅಷ್ಟು ಸಮಂಜಸ ಅಲ್ಲ. ನಾನು ಅವರಿಗೆ ಕೈ ಮುಗಿದು ಕೇಳ್ಕೊಂತೇನೆ. ನಾನು ಅವ್ರ ಬಗ್ಗೆ ಬೇರೆ ಏನು ಹೇಳೋಕ್ಕೂ ಇಷ್ಟಪಡಲ್ಲ. ಒಂದು ಹೈಯೆಸ್ಟ್ ಅಥಾರಿಟಿ ಕರ್ನಾಟಕದ್ದು ಈ ಥರದ ಪದಗಳನ್ನು ಉಪಯೋಗಿಸ್ಬಿಟ್ರೆ ಕೆಳಗಡೆ ಇರೋ ಅಧಿಕಾರಿಗಳು ಯಾವ ಪರಿಸ್ಥಿತಿಗೆ ರೀಚ್ ಆಗಿಬಿಡ್ಬೋದು ನಮ್ಮ ವಿರುದ್ಧ ಅಂಥೇಳಿ ತಾವು ಗಮನಿಸ್ಬೇಕಲ್ಲ. ಪರಿಸ್ಥಿತಿ ಭಾಳ ಗಂಭೀರ ಇದೆ. ಹಾಗಾಗಿ ರಾಜ್ಯಪಾಲರ ಹತ್ರ ಹೋಗೋದು ಅನಿವಾರ್ಯ ಆಗಿತ್ತಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.